ಹೆಸರು ಹಾರಿಕಾ. ನಾನು ಕಳೆದ 27 ವರ್ಷಗಳಿಂದ ಸಾಮಾಜಿಕ ಅಭಿವೃದ್ಧಿ, ಸಮಾಜದ ಬದಲಾವಣೆ ಜೊತೆ ಕೆಲಸ ಮಾಡ್ತಾ ಇರುವಂಥ ಸಮುದಾಯಗಳು, ಸಂಸ್ಥೆಗಳು, ಯೂನಿಯನ್ಗಳು ಮತ್ತು ಕೆಲವು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಜೊತೆಗೆ ಸೇರಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಆಸಕ್ತಿಯ ವಿಷಯಗಳು ಲಿಂಗತ್ವ ಸಮಾನತೆ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ. ಅದರ ಜೊತೆಗೆ ಓವರಾಲ್ ಆಗಿ ಸಮಾಜದ ಬದಲಾವಣೆಗೆ ಪೂರಕವಾಗಿರುವಂಥ ಪ್ರಕ್ರಿಯೆಗಳನ್ನು ಸಹ ನಾನು ತೊಡಗಿಸ್ಕೊಂಡಿದ್ದೀನಿ. ಇವತ್ತು ನಾವು ಪುರುಷ ಪ್ರಧಾನತೆ ಮತ್ತು ಅದರ ಪರಿಣಾಮ ಹುಡುಗರು ಹುಡುಗಿಯರ ಮೇಲೆ ಯಾವ ರೀತಿ ಆಗುತ್ತೆ, ಒಟ್ಟಾರೆ ಸಮಾಜದ ಮೇಲೆ ಯಾವ ರೀತಿ ಆಗುತ್ತೆ, ಮತ್ತು ಅದನ್ನು ಎದುರಿಸೋದಕ್ಕೆ ನಾವೇನು ಮಾಡ್ಬೋದು, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಮುಂದಿನ ಹೆಜ್ಜೆಗಳು ರೂಪಿಸ್ಕೊಳ್ಳೋಕೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತಾಡೋಣ, ತಿಳ್ಕೊಳ್ಳೋಣ. ಪುರುಷ ಪ್ರಧಾನತೆ ಅಂತ ಅಂದಾಗ ಆ ಹೆಸರೇನೆ ಸೂಚಿಸೋ ರೀತಿಯಲ್ಲಿ ಪುರುಷರಿಗೆ ಹೆಚ್ಚು ಪ್ರಾಧಾನ್ಯತೆ ನೀಡುವಂಥ ಒಂದು ಸಮಾಜ. ಇಂಗ್ಲಿಷ್ನಲ್ಲಿ ಪೇಟ್ರಿಯಾರ್ಕಿ ಅಂತ ಕರೀತಾರೆ. ಪೇಟ್ರಿಯಾರ್ಕಿನ ಕನ್ನಡದಲ್ಲಿ ಪಿತೃ ಪ್ರಧಾನತೆ ಅಂತಲೂ ಅಂತಾರೆ. ಪಿತೃ ಪ್ರಧಾನತೆ ಅಂತಂದರೆ ತಂದೆ ಹೆಚ್ಚು ಪ್ರಧಾನವಾಗಿರೋದು ಅಂತ. ಅದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಂತಂದರೆ, ಪುರುಷರು ಅಂತ ನಾವೇನು ಕರಿತೀವೋ ಅಥವಾ ಗಂಡಸರು ಅಂತ ಏನು ಕರಿತೀವೋ ಅದ್ರ ಜೊತೆಗೆ ಪುರುಷ ದೇಹ ಸಹ ಹೆಣ್ಣಿನ ದೇಹಕ್ಕಿಂತ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥ ಒಂದು ವ್ಯವಸ್ಥೆಯನ್ನು ಸಹ ಇದರಲ್ಲಿ ನಾವು ನೋಡ್ಬೋದು. ಇದು ಯಾಕೆ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ, ಇದು ಸಾವಿರಾರು ವರ್ಷಗಳಿಂದ ಬಂದಿರುವಂಥ ಒಂದು ಅಸಮಾನತೆಯಿಂದ ಕೂಡಿರುವಂಥ ಪದ್ಧತಿಯಿಂದ. ಹೆಂಗೆ ಅಸಮಾನತೆ ಅನ್ನೋ ಥರದ್ದು ನಾವು ತಿಳ್ಕೋಬೇಕು ಅಂತಂದರೆ, ಈ ಪುರುಷ ಪ್ರಧಾನತೆಯಿಂದ ನಾವು ಹುಟ್ಟೋದಕ್ಕೆ ಮುಂಚಿಂದಾನೇ ಅದರ ಪರಿಣಾಮ ಅನ್ನೋದು ನಾವು ನೋಡ್ಬೋದು. ಹುಟ್ಟು ಅಂತಂದರೆ ಉದಾಹರಣೆಗೆ ಅದನ್ನು ಸೆಕ್ಸ್ ರೇಷಿಯೋ ಅನ್ನೋ ಥರದ್ದು ಕರೀತಾರೆ ಸಾಮಾಜಿಕವಾಗಿ. ಅದು ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರ್ಬೋದು. 2011 ಸೆನ್ಸಸ್ನಲ್ಲಿ ಭಾರತದಲ್ಲಿ 1000 ಗಂಡು ಮಕ್ಕಳಿಗೆ 940 ಹೆಣ್ಮಕ್ಳು ಮಾತ್ರ ಹುಟ್ಟಿದ್ರು. ಸಮಾಜ ಸಹಜವಾಗಿದ್ದಾಗ ಎಷ್ಟು ಜನ ಗಂಡು ಮಕ್ಕಳು ಹುಟ್ಟುತ್ತಾರೋ ಅಷ್ಟೇ ಜನ ಹೆಣ್ಮಕ್ಳು ಸಹ ಹುಟ್ಟಬೇಕು. ಯಾಕೆಂದರೆ ಪ್ರಕೃತಿ ಇವೆರಡಕ್ಕೂ ವ್ಯತ್ಯಾಸ ಮಾಡೋದಿಲ್ಲ. ಪ್ರಕೃತಿ ಸಹಜವಾಗಿ ಅಂತ ನೋಡಿದ್ದೆ ಆದರೆ ಹಲವಾರು ಅಧ್ಯಯನಗಳೇನು ಹೇಳುತ್ತೆ ಅಂತಂದರೆ, ಆ್ಯಕ್ಚುಲ್ ಆಗಿ ಹೆಣ್ಣು ಮಕ್ಕಳ ಸಂಖ್ಯೆ ಅನ್ನೋದು ಗಂಡು ಮಕ್ಕಳ ಸಂಖ್ಯೆಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಅಧ್ಯಯನಗಳು ಹೇಳ್ತವೆ. ಯಾಕೆ ಅಂತಂದರೆ, ಪ್ರಕೃತಿ ತನ್ನನ್ನು ಮುಂದುವರಿಕೆಗೋಸ್ಕರ ವಂಶಾಭಿವೃದ್ಧಿಯ ಕಾರಣಕ್ಕಾಗಿ ಹೆಣ್ಣು ಮಕ್ಕಳನ್ನ ಹೆಚ್ಚು ಪ್ರಕೃತಿ ಸಹಜವಾಗಿ ಅದು ಹುಟ್ಟೋದ್ರಿಂದ ಅದು ಜನಸಂಖ್ಯೆ ಮತ್ತು ಅದರ ಮುಂದುವರಿಕೆಗೆ ಅನುಕೂಲ ಅನ್ನೋದು. ಅಂದರೆ ಅಲ್ಲಿಂದ ಹುಟ್ಟೋದಕ್ಕೆ ಮುಂಚಿನಿಂದನೂ ಸಹ ಗಂಡು ಮಕ್ಕಳಿಗೆ ಹೆಚ್ಚಿನ ಪ್ರಾತಿನಿಧ್ಯ, ಹೆಣ್ಣು ಮಕ್ಕಳು ಅಂತಂದರೆ ಹುಟ್ಟೋದಕ್ಕೂ ಅವಕಾಶ ಕೊಡದಲ್ಲೇ ಇರೋ ಸ್ಥಿತಿಯಿಂದ ಈ ಅಸಮಾನತೆ ಶುರುವಾಗುತ್ತೆ. ಈ ಅಸಮಾನತೆ ಅನ್ನೋ ಥರದ್ದು ನಾವು ಬೇರೆ ಬೇರೆ ಹಂತದಲ್ಲೂ ನೋಡ್ತಾ ಹೋಗ್ಬೋದು. ಹುಟ್ಟಿದ ಮೇಲೆ ಮನೆಯಲ್ಲಿ ಯಾರ ಹುಟ್ಟನ್ನು ಹೆಚ್ಚು ಸೆಲೆಬ್ರೇಟ್ ಮಾಡಲಾಗುತ್ತೆ, ಯಾರ ಫೋಟೋಗಳು ಜಾಸ್ತಿ ಇರುತ್ತೆ, ಆಟ ಸಾಮಾನುಗಳಲ್ಲಿ ಯಾರಿಗೆ ಹೆಚ್ಚು ಆಟ ಸಾಮಾನುಗಳು ನಾವು ತೆಕ್ಕೊಡ್ತೀವಿ, ಯಾವ ರೀತಿಯ ಆಟ ಸಾಮಾನುಗಳಿಂದ ನಾವು ತೆಕ್ಕೊಡ್ತೀವಿ, ಯಾವ ರೀತಿಯ ಆಟಗಳನ್ನು ಆಡೋದಕ್ಕೆ ನಾವು ಪ್ರೇರೇಪಿಸ್ತೀವಿ. ನೀವೇನೇ ಪ್ರೈಮರಿ ಸ್ಕೂಲ್ನಲ್ಲಿ ಯಾವ್ಯಾವ ಆಟ ಆಡ್ತಾ ಇದ್ರಿ, ಹೈಸ್ಕೂಲಿಗೆ ಬಂದಾಗ ಆ ಆಟಗಳಲ್ಲಿ ಏನು ಬೇರೆ ಆಯಿತು, ಇನ್ನೊಂದು ಸ್ವಲ್ಪ ನೀವು ಕಾಲೇಜಿಗೆ ಹೋಗೋ ಸ್ಥಿತಿನಲ್ಲಿ ಯಾವ ಆಟಗಳಲ್ಲಿ ನೀವು ತೊಡಗಿಸ್ಕೊತೀರಿ ಅಂತ ನೋಡಿದ್ದೆ ಆದರೆ, ಹೆಚ್ಚಿನದಾಗಿ ಹೊರಗಡೆ ಹೋಗುವಂಥ ದೈಹಿಕವಾಗಿರುವಂಥ ಆಟಗಳನ್ನ ಗಂಡು ಹುಡುಗರು ಆಡೋದಕ್ಕೆ ಪ್ರೋತ್ಸಾಹ ಅನ್ನೋದು ಮನೆಯಲ್ಲೂ ಸಿಗುತ್ತೆ, ಹೊರಗಡೆನೂ ಸಿಗುತ್ತೆ. ಆಟಗಳಲ್ಲೂ ಸಹ ಅದು ಬೇರೆ ಅನ್ನೋ ಥರದ್ದನ್ನು ನಾವು ನೋಡ್ಬೋದು. ಅದೇ ರೀತಿ ಓದಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸಮಾಜ ಬದಲಾಗ್ತಿದೆ. ಇಷ್ಟಕ್ಕೆ ಮುಂಚೆ 100 ವರ್ಷಗಳ ಹಿಂದೆ ಅನ್ನೋ ಥರ ತಗೊಂಡಿದ್ದೆ ಆದರೆ ಹೆಣ್ಣು ಮಕ್ಕಳು ಓದು ಅನ್ನೋ ಥರ ತುಂಬ ಕಷ್ಟ ಆಗಿತ್ತು. ಸಾಂಪ್ರದಾಯಿಕವಾಗಿ ಹೆಣ್ಮಕ್ಳು ಒಳಗಿರಬೇಕು, ಹುಡುಗರು ಹೊರಗಿರಬೇಕು ಅನ್ನೋ ಥರದ ಮುಂದುವರಿಕೆಯಾಗಿ ಈಗ ಪರಿಸ್ಥಿತಿ ಸ್ವಲ್ಪ ಬದಲಾಗ್ತಾ ಇದ್ರು. ನೀವು ಒಂದು ಹಂತ ದಾಟದ ಮೇಲೆ ಓದನ್ನು ಮುಂದುವರಿಸ್ತೀರಾ ಇಲ್ವಾ ಅನ್ನೋ ಥರದ ಪ್ರಶ್ನೆ ಕೇಳ್ಕೊಂಡಾಗ ನಿಜಕ್ಕೂ ಅದು ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಅದು ಬೇರೆ ಆಗಿರೋದನ್ನು ನಾವು ಕಾಣ್ಬೋದು. ಆ ವ್ಯತ್ಯಾಸ ಅನ್ನೋದು ಇದ್ದೇ ಇದೆ. ಮತ್ತು ಭಾರತದಲ್ಲಿ ಚೆನ್ನಾಗಿ ಓದಿ ಕೂಡ ಮನೆಯಲ್ಲೇ ಕುಟುಂಬದ ಪಾತ್ರಗಳಲ್ಲೇ ಇರುವಂಥ ಹೆಣ್ಮಕ್ಳ ಸಂಖ್ಯೆ ತುಂಬ ದೊಡ್ಡದು. ಅಂದರೆ ಅವರು ಓದು, ಅವ್ರು ಕಲಿತಿದ್ದು ಅದೆಲ್ಲನೂ ಸಮಾಜಕ್ಕೆ ಸಿಗದ ರೀತಿಯಲ್ಲಿ ಅದರ ತಡೆ ಹಿಡಿಲಾಯಿತು ಈ ವ್ಯವಸ್ಥೆ ಅಂತಲೂ ಹೇಳ್ಬೋದು. ಇನ್ನೊಂದು ನೋಡೋಣ, ಇದರ ಸರಿ ಇಲ್ಲಿವರೆಗೂ ನಾನು ಮಾತಾಡ್ತಾ ಇರೋದು
ಪುರುಷ ಪ್ರಧಾನತೆ ಅನ್ನೋದು ಹೆಣ್ಮಕ್ಳ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ ಅನ್ನೋ ಥರದ್ದನ್ನು ನಾವು ನೋಡಿದ್ವಿ. ಗಂಡು ಮಕ್ಕಳ ಬೆಳವಣಿಗೆ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ಕೂಡ ನಾವು ನೋಡೋಣ. ಈ ಬದುಕು ಅನ್ನೋದನ್ನ ನಡೆಸಬೇಕು ಅಂತಂದ್ರೆ ನಾವು ಮನೆಯ ಒಳಗಿನ ಮನೆಯ ಹೊರಗಿನ ಎರಡೂ ಪ್ರಪಂಚಗಳಲ್ಲಿ ಆವರಣಗಳಲ್ಲಿ ಸಮಾನವಾಗಿ ಇರಬೇಕಾಗುತ್ತೆ. ನಾವು ಸಾಮಾನ್ಯವಾಗಿ ಗಂಡು ಮಕ್ಕಳಿಗೆ ಮನೆಯ ಹೊರಗಿನ ಪ್ರಪಂಚನ ಹೆಚ್ಚು ಪರಿಚಯ ಮಾಡ್ತೀವಿ, ಅಲ್ಲಿ ನಿಮ್ಮ ಪಾತ್ರ ಇದೆ ಅನ್ನೋದನ್ನು ಹೇಳ್ತೀವಿ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಗಂಡು ಮಕ್ಕಳಿಗೆ ಮನೆ ಒಳಗಿನ ಕೆಲಸಗಳು ಕಡಿಮೆ ಮೌಲ್ಯ, ಮನೆ ಹೊರಗಿನ ಕೆಲಸಗಳು ಹೆಚ್ಚು ಮೌಲ್ಯ ಅನ್ನೋ ಒಂದು ನಂಬಿಕೆಯಿಂದಲೇ ಬೆಳೀತಾರೆ. ಹಾಗಾಗಿ ಮನೆಯ ಒಳಗಿನ ಶ್ರಮ ಏನಿದೆಯೋ ಅದು ಹೆಣ್ಮಕ್ಳ ಮೇಲೇನೆ ಆಗ್ತಾ ಇರುತ್ತೆ. ಮತ್ತು ಅದ್ರ ಜೊತೆಗೆ ಇನ್ನೊಂದು ನಾವು ಬೆಳೀತಾ ಇರಬೇಕಾದ್ರೆ ಒಂದು ಕಲ್ಪನೆ ಏನು ಅಂತಂದರೆ, ನೀವು ಹುಡುಗರಾಗಿದ್ದರೆ ನೀವು ಧೈರ್ಯವಾಗಿರ್ಬೇಕು, ಹುಡುಗರಾಗಿದ್ದರೆ ನಿಮಗೆ ಕೋಪ ಬರೋದು ನಿಜಕ್ಕೂ ಸಹಜ, ಹುಡುಗರಾಗಿದ್ದರೆ ನೀವು ದೈಹಿಕವಾಗಿ ನಿಮ್ಗೆ ಯಾರಾದರೂ ಚಾಲೆಂಜ್ ಮಾಡಿದ್ರೆ ಹೊಡೆದಾಟ ಬಡದಾಟಕ್ಕೆ ರೆಡಿಯಾಗಿರ್ಬೇಕು ಅನ್ನೋಂಥ ಒಂದು ಬೇರೆ ಬೇರೆ ಮಾದರಿಗಳನ್ನು ನೋಡ್ತಾ ಹುಡುಗರು ಬೆಳೀತಾರೆ. ನೀವು ಸಿನಿಮಾಗಳಲ್ಲಿ ನೋಡಿ, ಸಿನಿಮಾಗಳ ಹೀರೋಗಳು ಅಂತ ಯಾರು ನಾವು ಕರಿತೀವಿ, ಅವರು ನಿಜಕ್ಕೂ ಭಾವನಾತ್ಮಕವಾಗಿ ಬೇರೆಯವ್ರನ್ನ ಆರೈಕೆ ಮಾಡುವ, ಬೇರೆಯವ್ರ ಮಾತನ್ನ ಕೇಳಿಸ್ಕೊಳ್ಳುವ, ಮತ್ತೆ ಅವ್ರ ಜೊತೆಗೆ ನಡೆಯುವ, ಮತ್ತೆ ಬೇರೆಯವರು ಸೂಚನೆಗೆ ತಕ್ಕ ಹಾಗೆ ನಡ್ಕೊಳ್ಳುವ ಆ ರೀತಿ ಪಾತ್ರಗಳನ್ನು ಬಿಟ್ಟು ಅವ್ರು ಯಾವಾಗಲೂ ಮುಂದೆ ಇರುವ 100 ಜನ ರೌಡಿಗಳು ಗೂಂಡಾಗಳನ್ನು ಬಂದ್ರು ಸಹ ಚಚ್ಚ ಹಾಕುವ, ಅಂದ್ರೆ ಪುರುಷ ಅನ್ನೋದು ಸಾಮರ್ಥ್ಯ ಅನ್ನೋ ಥರದ್ದು ಒಂದು ರೀತಿಯಲ್ಲಿ ಹಿಂಸೆಗೆ ಸಿದ್ಧವಾಗಿರುವಂತ ಕೋಪನ ಪ್ರಕಟಿಸುವಂತ ಮಾದರಿಗಳು ನಮ್ಮ ಸುತ್ತ ಇದ್ದಾವೆ. ಅದು ನೀವು ಅದೇ ರೀತಿ ನೋಡ್ಬೋದು. ಗಂಡು ಮಕ್ಕಳು ಅಂತಂದ್ರೆ ಅವ್ರ ಜೊತೆಗೆ ನೀವು ಹಲವಾರು ವ್ಯಸನಗಳನ್ನು ಸಹ ಗಂಡು ಮಕ್ಕಳಿಗೆ ಸಹಜ ಅನ್ನೋ ರೀತಿಯಲ್ಲಿ ನಾವು ಬಿಂಬಿಸ್ತಾರೆ. ಅದು ಸಿಗರೇಟ್ ಸೇರೋದಾಗಿರ್ಬೋದು, ಕುಡಿತ ಆಗಿರ್ಬೋದು, ಇವೆಲ್ಲವೂ ಸಹ ಗಂಡು ಮಕ್ಕಳಾಗಿರೋದು ಅಂತಂದ್ರೆ ಅದು ಸಹಜವಾಗಿ ಮಾಡ್ಬೋದಾಗಿರುವಂಥದ್ದು ಅನ್ನೋ ಥರದ್ದೊಂದು ಕಲ್ಪನೆ ನಮ್ಮ ಸಮಾಜದಲ್ಲಿದೆ. ನೀವು ಇನ್ನೊಂದು ಅಧ್ಯಯನದ ಪ್ರಕಾರ ನೀವು ನೋಡಿದ್ದೆ ಆದ್ರೆ, ಈ ಪುರುಷ ಪ್ರಧಾನತೆಯಿಂದ ಗಂಡು ಮಕ್ಕಳ ಮೇಲೆ ಪ್ರಭಾವ ಏನಿರುತ್ತೆ ಅನ್ನೋದನ್ನ ನೋಡ್ತಾ ನಿಜಕ್ಕೂ ಅವರು ಓವರ್ ಆಲ್ ಬದುಕುವ ಎಷ್ಟು ವರ್ಷ ಬದುಕ್ತಾರೆ, ಮತ್ತೆ ಅವರು ಯಾವ ಕಾರಣಗಳಿಗಾಗಿ ಮರಣ ಹೊಂದ್ತಾರೆ ಅನ್ನೋ ಥರದ್ದನ್ನ ಗಮನಿಸಿರುವಂತ ಒಂದು ಅಧ್ಯಯನ ಏನ್ ಹೇಳುತ್ತೆ ಅಂತಂದ್ರೆ, ಪುರುಷ ಪ್ರಧಾನತೆ ಎಲ್ಲೆಲ್ಲಿ ಗಟ್ಟಿಯಾಗಿ ಊರಿದೆಯೋ ಆ ಸಮಾಜಗಳಲ್ಲಿ ಪುರುಷರು 31% ಅಷ್ಟು ಪುರುಷರು ಪುರುಷ ಪ್ರಧಾನತೆಯ ಒಂದಲ್ಲ ಒಂದು ಕಾರಣಗಳಿಂದಾಗಿ ಅವರು ಬೇಗ ಸಾವನ್ನಪ್ತಾರೆ ಅನ್ನೋ ಥರದ್ದನ್ನ ತಿಳಿಸುತ್ತೆ. ಅಂದ್ರೆ ಗಂಡು ಮಕ್ಕಳು ಎಲ್ಲೋ ಒಂದ್ ಕಡೆಗೆ ತಮ್ಮ ಭಾವನೆಗಳನ್ನು ನುಂಗ್ಕೊಂಡು ತಮ್ಮ ಕಷ್ಟ ಇದ್ರೂ ಸಹ ಹೆಚ್ಚು ಎಲ್ಲರ ಜೊತೆಗೂ ಹೇಳ್ಕೊಳ್ಳೋದಲ್ಲೇ ಅಥವಾ ತಮ್ಮ ಗೆಳೆಯರ ಜೊತೆಗೂ ಹೇಳ್ಕೊಳ್ಳೋದಲ್ಲೇ ಮುಂದುವರಿಬೇಕು, ಹಲ್ಲು ಕಚ್ಚಾದ್ರೂ ನೀವು ಮುಂದೆ ನಡಿಬೇಕು ಅನ್ನೋದು ಸಮಾಜ ಹೇಳ್ಕೊಡುತ್ತೆ. ಅದರ ಒಂದು ಪರಿಣಾಮ ನೀವು ನೋಡಿದ್ದೆ ಆದ್ರೆ ಹುಡುಗರ ಮೇಲೆ, ಪುರುಷರ ಮೇಲೆ ತುಂಬಾ ಒತ್ತಡ ಅನ್ನೋ ಥರದ್ದಾಗುತ್ತೆ. ಮಾನಸಿಕವಾಗಿರೋ ಆರೋಗ್ಯ ಅಂತ ನೀವು ನೋಡಿದ್ದೇ ಆಗುತ್ತೆ ಆದ್ರೆ ಹೆಣ್ಣು ಮಕ್ಕಳು, ಮಹಿಳೆಯರು, ಹುಡುಗಿಯರು ಎಷ್ಟು ಮಟ್ಟಿಗೆ ಒತ್ತಡ ಅನುಭವಿಸ್ತಾರೋ ಸುಮಾರು ಕಡೆ ಅಷ್ಟೇ ಪ್ರಮಾಣದಲ್ಲಿ ಮತ್ತೆ ಕೆಲವು ಸಲ ಅದಕ್ಕಿಂತ ಹೆಚ್ಚು ಒತ್ತಡ ಅನ್ನೋ ಥರದ್ದು ಹುಡುಗರ ಮೇಲೆ ಆಗುತ್ತೆ. ಉದಾಹರಣೆಗೆ ಇನ್ನೊಂದು ಉದಾಹರಣೆ ನೀವು ನೋಡಿದ್ದೆ ಆದ್ರೆ, ಹದಿಹರೆಯದಲ್ಲಿ ಹುಡುಗಿರನ್ನ ಚುಡಾಯಿಸೋದು, ಅವ್ರನ್ನ ಅನುಚಿತವಾಗಿ ಮುಟ್ಟೋದು, ಇವೆಲ್ಲವೂ ಸಹ ಹುಡುಗರ ಗುಂಪಿನಲ್ಲಿ ಅದು ಒಂದು ರೀತಿ ತಾವು ವಿಜಯ ಸಾಧಿಸಿದೀವಿ ಅನ್ನೋ ಥರದ್ದೊಂದು ಒಂದು ಭಾವನೆ ಬರೋ ರೀತಿಯ ವರ್ತನೆಗಳಾಗಿರ್ತವೆ. ಅಂದ್ರೆ ಯಾವುದು ಇತರರ ಮೇಲೆ ಒಂದು ರೀತಿ ನೆಗೆಟಿವ್ ಆಗಿರೋ ಪರಿಣಾಮ ಬೀರುತ್ತೋ ಅದು ಸಹ ಹುಡುಗರು ಗಂಡಸರಾಗಿರೋದ್ರಲ್ಲಿ ಸಹಜ ಅನ್ನೋ ಥರದ್ದೊಂದು ಸಮಾಜ ಹುಡುಗರ ಗಂಡಸರ ಆರೋಗ್ಯದ ಮೇಲೂ ಸಹ ಬೇರೆ ಬೇರೆ ರೀತಿಯಲ್ಲಿ ಪ್ರಭಾವ ಬೀರೋದನ್ನು ನಾವು ನೋಡ್ಬೋದು. ಇದಕ್ಕೆ ಹಲವಾರು ಉದಾಹರಣೆಗಳಿದೆ. ನೀವು ಒಂದು ಅಸಮಾನತೆ, ಈ ಅಸಮಾನತೆ ಯಾಕೆ ನಾವು ಕಾಣಿಸಲ್ಲ ನಮಗೆ ಅಂತ ನೀವು ನೋಡಿದ್ದೆ ಆದ್ರೆ, ಈ ಅಸಮಾನತೆ ಅನ್ನೋದು ನಾವು ಹುಟ್ಟಿದಾಗಿಂದ ನಮ್ಮ ಸುತ್ತಮುತ್ತ ನೋಡ್ಕೊಂಡು ಬಂದಿದೀವಿ. ಆದ್ರಿಂದ ಈ ಅಸಮಾನತೆ ಅನ್ನೋ ಥರದ್ದು ಇದು ಸಹಜ ಅನ್ನುವಂತ ಒಂದು ಭಾವನೆ ನಮ್ಮೊಳಗೆ ಎಲ್ಲರಲ್ಲೂ ಬಂದಿದೆ. ಅದು ಎಲ್ಲ ರೀತಿ ನೂರಾರು ವರ್ಷಗಳಿಂದ ಅಥವಾ ಸಾವಿರಾರು ವರ್ಷಗಳಿಂದ ಬಂದಿರೋ ಎಲ್ಲ ಅಸಮಾನ ವ್ಯವಸ್ಥೆಗಳಿಗೂ ಸಹ ಅದು ಅನ್ವಯಿಸುತ್ತೆ. ಅದೇ ರೀತಿ ಈ ಪುರುಷ ಮತ್ತೆ ಮಹಿಳೆಯರ ನಡುವೆ ಇರುವಂತ ಅಸಮಾನ ವ್ಯವಸ್ಥೆ ಏನಿದೆ, ಅಲ್ಲೇ ನಾವು ಹುಟ್ಟಿ ಬೆಳಿತೀವಿ, ಆದ್ರಿಂದ ಅದು ಸಹ ಸಹಜ ಅಂತ ಅನ್ಸುತ್ತೆ. ಅಂತಂದ್ರೆ ಈ ಉದಾಹರಣೆಗೆ
ನಾವೊಂದು ಕೆರೆನಲ್ಲಿ ನಾವು ಮೀನುಗಳಾಗಿದ್ದೀವಿ ಅಂತಂದ್ರೆ ಕೆರೆ ಬಣ್ಣ ಬದಲಾಯಿಸಿದ್ರು ಸಹ ನಾವು ಬಣ್ಣ ಬದಲಾವಣೆ ಆ ನೀರಿನಲ್ಲೇ ಹುಟ್ಟಿ ಬೆಳೆದಿರ್ತೀವಾದ್ರಿಂದ ನೀರಿರೋದೇ ಹೇಗೆ ಅಂತ ನಾವು ಅಂದ್ಕೊಂಡ ಹಾಗೆ ಆ ಒಂದು ಮೀನನ್ನ ನೀವು ತಿಳಿ ನೀರಿರುವಂತ ಒಂದು ಕೊಳದಲ್ಲಿ ಬಿಟ್ಟಿದ್ದೆ ಆದ್ರೆ ಇದೇ ಸರಿ ಇಲ್ಲ, ನಾನು ಹುಟ್ಟಿದಾಗಿಂದ ನೋಡಿದ ಆ ಬೇರೆ ಬಣ್ಣದ ನೀರೇ ಸರಿ ಇತ್ತು ಅಂತ ಅನ್ಸೋ ಹಾಗೆ ಅಸಮಾನತೆಯಲ್ಲಿ ನಾವು ಹುಟ್ಟಿ ಬೆಳೆದಿರ್ತೀವಿ. ಆದ್ರಿಂದ ಸಮಾನತೆ ಕಡೆಗೆ ನಮ್ಮ ನಂಬಿಕೆಗಳಿಗೆ ನಾವು ಪ್ರಶ್ನೆ ಮಾಡುವಂತ ಯಾವುದೇ ಒಂದು ಪ್ರಯತ್ನ ಕೂಡ ಇದು ನಾವು ಇಲ್ಲಿವರೆಗೂ ನಡ್ಕೊಂಡ್ ಬಂದಿರೋ ರೀತಿನೇ ಪ್ರಶ್ನೆ ಮಾಡೋದು ಹಾಗೆ ಅಂತ ಅನ್ಸುತ್ತೆ. ಆದ್ರೆ ಈ ಪ್ರಶ್ನೆ ಮಾಡೋದು ಮತ್ತೆ ಬದಲಾವಣೆ ಅನ್ನೋ ತರದ್ದು ತುಂಬಾ ಅಗತ್ಯ ಕೂಡ. ಯಾವುದೇ ಸಾಮಾಜಿಕ ರಂಗದಲ್ಲಿ ನೀವು ತಗೊಂಡ್ರು ಸಹ ನಾವು ಹಳೇದು ಅನ್ನೋದನ್ನ ಕೆಲವನ್ನ ಒಪ್ಪಿ ನಡಿಬೇಕಾಗಿರುವಂಥದ್ದು ಎಷ್ಟು ಮುಖ್ಯನೋ ಕೆಲವನ್ನ ಪ್ರಶ್ನೆ ಮಾಡಿ ಬದಲಾಯಿಸ್ಕೋಬೇಕಾಗಿರೋದು ಸಹ ಅಷ್ಟೇ ಮುಖ್ಯ. ಇವೆರಡರ ಒಂದು ಪ್ರಕ್ರಿಯೆ ಇದ್ದಾಗಲೇ ಒಂದು ಚಲನೆ ಅನ್ನೋ ತರದ್ದು ಇರೋದು. ಈ ಉದಾಹರಣೆಗೆ 100 ವರ್ಷ 150 ವರ್ಷದ ಹಿಂದಿನ ಪುರುಷ ಮತ್ತೆ ಮಹಿಳೆಯರ ಸ್ಥಿತಿ ನೀವು ತಗೊಂಡಿದ್ದೆ ಆದ್ರೆ ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕೃತಿ ಏನ್ ಹೇಳುತ್ತೆ ಅನ್ನೋದನ್ನ ಎಲ್ಲರೂ ಚಾಚೂ ತಪ್ಪದೆ ಪಾಲಿಸಿದ್ದೆ ಆದ್ರೆ ಈಗಿನ ಸ್ಥಿತಿ ಇರ್ತಿರ್ಲಿಲ್ಲ. ಅಂದ್ರೆ ಎಲ್ಲಾ ಹೆಣ್ಮಕ್ಳು ಶಾಲೆಗೂ ಹೋಗಕ್ಕಾಗ್ತಿರ್ಲಿಲ್ಲ, ಗಂಡಸರು ಮಾತ್ರ ಹೊರಗಡೆ ಹೋಗ್ಬೇಕು, ಹೆಣ್ಮಕ್ಳೆಲ್ಲ ಕುಟುಂಬದಲ್ಲಿರ್ಬೇಕು, ಅಥವಾ ನೀವು ಭೂಮಿ ಇದ್ರೆ ಕೃಷಿನಲ್ಲಿ ದುಡಿಬೇಕು, ಅಥವಾ ನೀವು ಕೂಲಿ ಕೆಲಸ ಮಾಡಿದ್ರು ಕಡಿಮೆ ಕೂಲಿಗೆ ನೀವು ಒಪ್ಕೋಬೇಕು ಅನ್ನೋ ತರದೊಂದು ವ್ಯವಸ್ಥೆನೆ ನಾವು ಮುಂದುವರಿಸಬೇಕಾಗಿತ್ತು. ಆದ್ರೆ ಅದನ್ನ ನಾವು ಮಾಡ್ತಿಲ್ಲ. ನಾವು ಪ್ರಗತಿ ಅಭಿವೃದ್ಧಿ ಅಂತಂದ್ರೆ ನಮ್ಮ ಚರಿತ್ರೆ, ನಮ್ಮ ಸಂಸ್ಕೃತಿ ಮತ್ತೆ ನಮ್ಮ ನಡಾವಳಿನಲ್ಲಿ ಏನು ನಿಜಕ್ಕೂ ನಮಗೆ ಹೆಚ್ಚು ಅವಕಾಶ ಕೊಡುತ್ತೆ, ಸಮಾನತೆ ಕೊಡುತ್ತೆ ಅನ್ನೋದನ್ನ ಉಳಿಸ್ಕೊತಾ ಯಾವ್ದು ಅದಕ್ಕೆ ಅಡ್ಡಿಯಾಗಿದೆ ಅನ್ನೋದನ್ನ ಗುರುತಿಸಿ ಅದನ್ನ ಪ್ರಶ್ನಿಸೋದು ಮತ್ತೆ ಬದಲಾಯಿಸ್ಕೊಳ್ಳೋದು ತುಂಬಾ ಮುಖ್ಯ. ಹಂಗಾಗಿ ನಿಮ್ಗೆ ಎಲ್ಲೋ ಒಂದ್ ಕಡೆಗೆ ನಿಮ್ಮ ಅಪ್ಪ ಅಮ್ಮನೋ ಅಥವಾ ಗುರು ಟೀಚರ್ಗಳು ಅಥವಾ ಸ್ನೇಹಿತರು ಅವ್ರು ಹೇಳೋ ತರದ್ರಲ್ಲಿ ಕೆಲವು ನೀವು ಏನನ್ನ ನೀವು ಮಾಡಬೇಕು ಮಾಡಬಾರದು ಅಂತ ಹೇಳಿದಾಗ್ಲೂ ಸಹ ಒಂದ್ ಕ್ಷಣ ನಿಂತು ಎಲ್ಲಿಂದ ಬರ್ತಿದೆ ಅನ್ನೋದನ್ನ ಯೋಚನೆ ಮಾಡೋದು ಬಹುಶಃ ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ಈಗ ಭಾರತದಲ್ಲಿ ಒಟ್ಟಾರೆ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಓದಿದ್ರು ಸಹ ಹೆಣ್ಣು ಮಕ್ಕಳು 37% ಜನ ಹೆಣ್ಮಕ್ಳು ಮಾತ್ರ ಹೊರಗಡೆ ಕೆಲಸಕ್ಕಾಗಿ ಹುಡುಕ್ತಿದ್ದಾರೆ. ನೀವು ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಹೋಲಿಸಿದ್ರೆ ಅದು ಅರ್ಧಕ್ಕಿಂತ ಕಡಿಮೆ. ಅಂತಂದ್ರೆ ನಮ್ಮ ಓದು, ನಮ್ಮ ಕೌಶಲ ಇವೆಲ್ಲವೂ ಸಹ ಮನೆಗೆ ಸೀಮಿತವಾಗಿರುವಂತ ಒಂದು ಪರಿಸ್ಥಿತಿ ನಾವು ನಿರ್ಮಾಣ ಮಾಡಿದೀವಿ. ನಾವು ಇದನ್ನ ಬದಲಾಯಿಸ್ಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೋದು? ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು ಅಂತಂದ್ರೆ ಅದನ್ನ ನಾವು ನಮ್ಮ ಮನೆಯಲ್ಲಿ, ಶಾಲೆನಲ್ಲಿ, ಹೊರಗಡೆ ಸ್ನೇಹಿತರ ಜೊತೆಗೆ ನಾವು ಬದಲಾವಣೆ ತರುವಂತ ಪ್ರಯತ್ನಗಳನ್ನ ಹಲವಾರನ್ನ ನಮಗೆ ಮಾಡೋದಕ್ಕೆ ಅವಕಾಶ ಇದೆ. ಮನೆಯಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ನಾವು ತಿನ್ನುವಂತ ಆಹಾರದಲ್ಲಿ ಅಕ್ಕ ತಂಗಿರು, ಅಣ್ಣ ತಮ್ಮಂದ್ರ ನಡುವೆ ಏನಾದರೂ ಸ್ವಲ್ಪ ಭೇದ ಇರ್ತಾ ಇದ್ರೆ ಅದನ್ನ ನೀವು ಪ್ರಶ್ನೆ ಮಾಡಬಹುದು. ಅಥವಾ ಓದಿಗೆ ಬೇಕಾಗಿರುವಂತ ಒಂದು ಬೆಂಬಲ ಯಾರಿಗೆ ಸಿಗ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೂ ಸಹ ನೀವು ಹುಡುಗರಾಗಿ ನಿಮ್ಮ ಅಕ್ಕ ಮತ್ತೆ ತಂಗಿಯ ಶಿಕ್ಷಣನ ಮುಂದುವರಿಸೋದಕ್ಕೆ ಪೂರಕವಾಗಿ ನೀವು ನಿಂತಿದ್ದೆ ಆದ್ರೆ ನಿಜಕ್ಕೂ ಅದು ಸಾಮಾಜಿಕ ಬದಲಾವಣೆ ಕೆಲಸದಲ್ಲಿ ನೀವು ಕೈ ಜೋಡಿಸಿದ ಹಾಗೆ ಆಗುತ್ತೆ. ಅದೇ ರೀತಿ ಹುಡುಗರಾಗಿ ಹುಡುಗಿಯರಾಗಿ ಸುರಕ್ಷಿತವಾಗಿ ಹೊರಗಡೆ ಮತ್ತೆ ಧೈರ್ಯವಾಗಿ ಸುರಕ್ಷಿತವಾಗಿ ಹೊರಗಡೆ ಓಡಾಡುವಂತ ಒಂದು ಸಾಮರ್ಥ್ಯನ ಪಡ್ಕೊಳ್ಳೋದು. ಧೈರ್ಯ ಮತ್ತೆ ಸುರಕ್ಷತೆ ಯಾಕೆ ಅಂತಂದ್ರೆ ಕತ್ಲೆ ಆದ ತಕ್ಷಣ ಅದು ಅಪಾಯ ಅನ್ನುವಂತ ಒಂದು ಸನ್ನಿವೇಶನ ಕತ್ಲೆ ಆದ್ರೂ ಸಹ ನಾನು ಓಡಾಡಬಲ್ಲೆ, ಅದಕ್ಕೆ ಬೇಕಾಗಿರುವಂತ ಕೆಲವು ಸಲ ಸಹಾಯ ಬೇಕಾಗ್ಬೋದು, ಅದನ್ನ ತಗೋತೀನಿ, ಆದ್ರೆ ನಾನು ಮನೆಯಲ್ಲೇ ಇರೋದಕ್ಕೆ ಇಷ್ಟಪಡೋದಿಲ್ಲ ಅನ್ನೋ ಒಂದು ನಿಲುವನ್ನ ಪಡೆಯೋದು. ಅದೇ ರೀತಿ ನಾನು ಹೊರಗಡೆ ಹೋದಾಗ ಸುರಕ್ಷಿತವಾಗಿರ್ತೀನಿ ಅಂತಂದ್ರೆ ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ ಘಾಸಿ ಉಂಟು ಮಾಡುವಂತ ಯಾವ ಚಟುವಟಿಕೆನಲ್ಲೂ ನಾನು ತೊಡಕೊಳ್ಳೋದಿಲ್ಲ. ಅದು ಹುಡುಗನಾಗಿ ಅದು ಯಾವುದೋ ಒಂದು ರೀತಿ ಗಂಡಸ್ತನದ ಲಕ್ಷಣ ಅಲ್ಲ ಅನ್ನೋ ತರದನ್ನ ನಿಮ್ಮದೇ ಆಗಿರೋ ಅನುಭವ ಮತ್ತು ಪ್ರಶ್ನೆ ಮೂಲಕ ಅದನ್ನ ಕಂಡುಕೊಂಡು ಅದ್ರ ಜೊತೆಗಿರೋದು. ಮತ್ತೆ ಬೀದಿನಲ್ಲಿ ನೀವು ನೋಡ್ತಾ ಇದ್ದಾಗ ಹುಡುಗಿಯರಿಗೆ ಅಥವಾ ಮಹಿಳೆಯರಿಗೆ ತೊಂದರೆ ಆಗ್ತಾ ಇದ್ರೆ ಅದನ್ನು ವಿರೋಧಿಸಿ ಅಲ್ಲಿರುವಂತ ಹುಡುಗಿಯರು ಮತ್ತು ಮಹಿಳೆಯರ ಜೊತೆ ನೀವು ನಿಂತಿದ್ದೆ ಆದ್ರೆ ಅದನ್ನು ಸಹ ನೀವು ಸಾರ್ವಜನಿಕ ಸ್ಥಳಗಳನ್ನ ಎಲ್ರಿಗೂ ಸಿಗುವಂತ ಒಂದು ಸಮಾನತೆ ತರುವಂತ ಪ್ರಕ್ರಿಯೆಯಲ್ಲಿ ದೊಡ್ಡದಾಗಿ ಕೈ ಜೋಡಿಸಿದ ಹಾಗಾಗುತ್ತೆ. ನೀವು ಇದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಪ್ರಶ್ನೆ ಮಾಡಬಹುದು. ಮತ್ತೆ ನಿಮ್ಮ ಆಯ್ಕೆ ಏನಿದೆ, ನೀವು ಯಾವ ರೀತಿ ಬದುಕನ್ನು ರೂಪಿಸ್ಕೋಬೇಕು ಅಂತ ಅನ್ಕೋತೀರಿ?
ಪುರುಷರಾಗಿ ಅಥವಾ ಹುಡುಗರಾಗಿ ಪುರುಷರಾಗಿ ಬೆಳೀತಾ ಇದ್ದಾಗ ನೀವು ಬರೀ ಒಂದು ರೀತಿ ಸಿನಿಮಾ ಹೀರೋಗಳ ರೀತಿಯ ಹೀರೋಗಿರಿ ಅಲ್ಲದೆ ಭಾವನಾತ್ಮಕವಾಗಿ ಓಪನ್ ಆಗಿರುವಂತಹ, ಬೇರೆಯವ್ರ ಜೊತೆ ಹಂಚ್ಕೊಳ್ಳೋಕೆ ಸಾಧ್ಯ ಆಗುವಂಥ, ನಿಮ್ಮ ಗುಂಪಿನಲ್ಲಿ ಸ್ವಲ್ಪ ಮೃದು ಅನ್ನುವಂಥ ಹುಡುಗರನ್ನ ಗೇಲಿ ಮಾಡದಲೆ ಅವ್ರ ಜೊತೆಗೆ ನಿಲ್ಲೋದು ಕೂಡ ಮುಖ್ಯ ಆಗುತ್ತೆ. ಅದೇ ರೀತಿ ಹುಡುಗಿರಾಗಿದ್ರೆ ತುಂಬಾ ಧೈರ್ಯ ತೋರಿಸ್ತಾ ಇರುವಂತ ಹುಡುಗಿರನ್ನ ಗಂಡು ಬೀರಿ ಅನ್ನೋ ತರ ಅವ್ರನ್ನ ಅಣಗಿಸ್ದಲೆ ಅವರ ಧೈರ್ಯನ ಕೂಡ ಅವ್ರ ಜೊತೆಗೆ ನಿಲ್ಲೋದು ಸಹ ಮುಖ್ಯ ಆಗುತ್ತೆ. ಹಲವಾರು ಈ ರೀತಿ ದೈನಂದಿನ ನಡವಳಿಕೆಗಳಲ್ಲಿ ನಾವು ಇಬ್ರು ಸಮಾನ ಅನ್ನೋ ತರದೊಂದು ಸಂದೇಶ ಕೊಡುವಂತ ಮತ್ತೆ ಇಬ್ರು ಸಮಾನ ಅನ್ನೋ ತರದ ನಡವಳಿಕೆಗಳನ್ನು ರೂಪಿಸ್ಕೊಳ್ಳುವಂತ ಒಂದು ಪ್ರಕ್ರಿಯೆಯಲ್ಲಿ ನಾವು ತೊಡಕೊಂಡಿದ್ದೆ ಆದ್ರೆ ನಾವು ದೊಡ್ಡ ಒಂದು ಸಾಮಾಜಿಕ ಬದಲಾವಣೆಗೆ ನಾವು ಕೈ ಜೋಡಿಸ್ತಾ ಇದ್ದೀವಿ ಅಂತಲೇ ಅರ್ಥ. ಮತ್ತೆ ಅದರಿಂದ ಅದರ ಪರಿಣಾಮ ಖಂಡಿತ ಕಡಿಮೆ ಅಲ್ಲ. ಈಗ ನೀವು ನೋಡಿದ್ದೆ ಅಂದ್ರೆ ಆರೋಗ್ಯಕ್ಕೆ ಲಿಂಕ್ ಆಗು ಸಹ ಇದನ್ನ ಮಾತಾಡ್ಬೋದು. ಆತ್ಮಹತ್ಯೆಗಳು ಮತ್ತೆ ತಮ್ಮ ಬದುಕಿನ ಬಗ್ಗೆ ಬೇಸರ ಆಗಿ ಬದುಕನ್ನೇ ಕೊನೆಗೊಳಿಸ್ಕೊಳ್ಳುವಂತ ಒಂದು ಪರಿಸ್ಥಿತಿ ಹುಡುಗಿರು ಯಾವ ಕಾರಣಗಳಿಗಾಗಿ ಮಾಡ್ತಾರೆ ಅಂತ ನೀವು ನೋಡಿದ್ದೆ ಆದ್ರೆ ಅದರಲ್ಲಿ ಹಲವಾರು ಕಾರಣಗಳು ಈ ಪುರುಷ ಪ್ರಧಾನತೆಯ ಜೊತೆಗೆ ಲಿಂಕ್ ಆಗಿರೋದು ನೋಡಬಹುದು. ಒಂದು ರೀತಿ ಸೋಲು, ಎಲ್ಲಾದ್ರೂ ಸೋತಾಗ ಆ ಸೋಲನ್ನ ಈ ಸಮಾಜ ಹೇಗೆ ನೋಡುತ್ತೆ, ಆ ಹುಡುಗರು ಎಕ್ಸಾಮ್ಗಳಲ್ಲಿ ಫೇಲ್ ಆದಾಗ ಆ ಸೋಲನ್ನ ನಾವು ತುಂಬಾ ಹೀನಾಯವಾಗಿ ನಾವು ನೋಡ್ತೀವಿ ಮತ್ತೆ ಅದನ್ನ ಅಳಿತೀವಿ. ಆ ರೀತಿ ಸೋಲುಂಡಾಗ ನಿಮ್ಮ ಗೆಳೆಯರು ಗೆಳತಿಯರಲ್ಲಿ ಅವ್ರ ಜೊತೆನಲ್ಲಿ ನಿಂತು ಸೋಲು ಅನ್ನೋ ತರದ್ದು ಜೀವನದಲ್ಲಿ ಭಾಗ, ಅದನ್ನ ನೋಡ್ತಾ ಮುಂದುವರಿಬೇಕು ಅನ್ನೋ ತರದೊಂದು ಧೈರ್ಯ ನೀವು ತುಂಬೋದಕ್ಕೆ ಸಾಧ್ಯ ಆದ್ರೂ ಸಹ ನೀವು ಒಂದಲ್ಲ ಒಂದು ರೀತಿಯಲ್ಲಿ ಈ ಸಮಾನತೆ ಕಡೆಗೆ ಒಂದು ಹೆಜ್ಜೆ ಇಡ್ತಾ ಇದ್ದೀರಿ ಅನ್ನೋ ತರನು ನಾವು ಹೇಳ್ಬೋದು. ಈ ವಿಷಯಗಳಲ್ಲಿ ಇದ್ರ ಬಗ್ಗೆ ಮಾತಾಡೋದಕ್ಕೆ ಇನ್ನೂ ಇದು ದೊಡ್ಡ ವಿಷಯ, ಇನ್ನೂ ಹಲವಾರು ವಿಷಯಗಳನ್ನ ನಾವು ಹಂಚ್ಕೋಬಹುದು. ಇಲ್ಲಿವರೆಗೂ ನೀವು ಕೇಳಿರೋ ಮಾತುಗಳಲ್ಲಿ ಕೆಲವಾದ್ರೂ ನಿಮ್ಗೆ ಹೌದು ಇದ್ರ ಬಗ್ಗೆ ನಾವಿನ್ನೂ ಯೋಚನೆ ಮಾಡಬೇಕು ಅಂತ ಅನ್ಸಿದ್ದೆ ಆದ್ರೆ ನೀವು ಕೆಲವು ಬದಲಾವಣೆಗಳನ್ನ ಮಾಡ್ಕೊಳಕ್ ಸಾಧ್ಯ ಆಗಿ ಇನ್ನು ಮಿಕ್ಕಿರೋರ್ಗು ಹೇಳೋದಕ್ಕೆ ಸಾಧ್ಯ ಆದ್ರೆ ಅದು ನಿಜಕ್ಕೂ ಈ ರೀತಿ ಮಾತುಕತೆಯ ನಿಜವಾದ ಸಾಧನೆ ಅದು ಅಂತ ನಾನು ಅನ್ಕೋತೀನಿ. ನೀವು ಏನೇ ಆಗ್ಲಿ, ಏನು ನಿಮ್ಮ ಸುತ್ತ ನಾವು ಸಹಜ ಅಂತ ಅನ್ಕೋತೀವಿ, ಮುಂಚಿನಿಂದ ಬಂದಿದೆ, ಇದನ್ನ ನಾವು ಮುಂದುವರಿಸಲೇಬೇಕು ಅನ್ನುವಂತ ಒತ್ತಡ ಇದ್ದಾಗ್ಲೂ ಸಹ ಹೌದಾ ಇದು ನಿಜವಾಗ್ಲೂ ನಮ್ಮ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಮಾನತೆಗೆ ಪೂರಕವಾಗಿದೆಯಾ ಇಲ್ವಾ ಅಂತ ನಿಂತು ಆಲೋಚನೆ ಮಾಡಿ ಪ್ರಶ್ನೆ ಮಾಡೋ ರೀತಿ ಆಗ್ಲಿ, ಆ ಪ್ರಶ್ನೆ ಮತ್ತೆ ಕುತೂಹಲ ನಿಮ್ಮಲ್ಲಿ ಕಂಟಿನ್ಯೂಸ್ ಆಗಿ ಇರಲಿ ಅನ್ನೋದು ನನ್ನ ಆಶಯ. ನಮಸ್ಕಾರ.